ಎಲ್ಲರಿಗೂ ನಮಸ್ಕಾರ. ಹಾಯ್. ಈಗಾಗಲೇ ಚೈತ್ರ ವಾಸುದೇವನ್ ಅವರು ಸಿಕ್ಕಾಪಟ್ಟೆ ನಿಮ್ಗೆ ಎಲ್ಲರಿಗೂ ಎನರ್ಜಿ ಕೊಟ್ಟು ಸುಸ್ತು ಮಾಡಿರ್ತಾರೆ. ನನಗೆ ಚೈತ್ರ ಇವತ್ತು ಏನು ಅನಿಸ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ನಿಂತ್ಕೊಂಡು ಇಲ್ಲಿ ಯಾವುದೋ ಟಿ ವಿಯಲ್ಲಿ ಬರೋ ಸುದೀಪ್ ಸರ್ ಬರ್ತಾರೆ ಅನ್ನೋ ಫೀಲಿಂಗ್ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಹೋಗೋದಲ್ಲ ಬಿಗ್ ಬಾಸ್ ಅಲ್ಲಿದ್ದಾಗ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಗ್ಲೋಬಲ್ ಮಾಲ್ಸ್ ಡಿವಿನಿಟಿಗೆ. ಸೊ ಈ ಥರದೊಂದು ಪ್ರೈಮ್ ಲೊಕೇಶನಲ್ಲಿ ಕೆಂಗೇರಿ, ನಾಯನಹಳ್ಳಿ ಮತ್ತು ಮೈಸೂರು ರೋಡು ಮತ್ತು ನಮಗೂ ಕೂಡ ಬನಶಂಕರಿ ಎಲ್ಲದಕ್ಕೂ ಹತ್ತಿರ ಆಗೋ ಥರ ಒಂದು ಮಾಲ್ನ ಇಲ್ಲಿ ಹೊಸದಾಗಿ ಮಾಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಖಂಡಿತವಾಗ್ಲೂ ಇಲ್ಲಿರೋರಿಗೆಲ್ಲರಿಗೂ ಒಂದು ಹೊಸ ಡೆಸ್ಟಿನೇಷನ್, ಶಾಪಿಂಗ್ ಆಗಿರ್ಬೋದು, ಸಿನಿಮಾ ನೋಡೋದಕ್ಕಾಗಿರ್ಬೋದು ಆ್ಯಂಡ್ ಔಟಿಂಗ್ ಆಗಿರ್ಬೋದು. ಸೊ ಎಂಜಾಯ್ ಮಾಡಿ ಇದನ್ನ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಚೈತ್ರ ಲುಕಿಂಗ್ ಆನ್ ಮೀ. ಈಗ ಶೈನ್ ಶೆಟ್ಟಿ ಅವರು ಮಾಲಿಗೆ ಬಂದ್ರೆ ಏನ್ ಶಾಪಿಂಗ್ ಮಾಡ್ತಾರೆ ಕೇಳೋಣ. ಶೈನ್ ಶೆಟ್ಟಿ ಅವರು ಮಾಲಿಗೆ ಬಂದ್ರೆ ಮೇಡಮ್ ಇರಿವರೆಗೆ ಮಾತಾಡಿಸ್ತೀನಿ, ನೀವೇನಾದ್ರೂ ನಮ್ಮ ಗ್ಲೋಬಲ್ ಮಾಲ್ಸಿಗೆ ಬಂದ್ರೆ ಏನ್ ತಗೊಂತೀರಾ? ಫ್ಯಾಷನ್ ಐಟಮ್ಸ್ ತಗೊಂತೀರಾ, ಸೀರೆ ತಗೊಂತೀರಾ, ಎಲೆಕ್ಟ್ರಾನಿಕ್ಸ್ ಅಥವಾ ಸಿನಿಮಾ ನೋಡಕ್ ಹೋಗ್ತೀರಾ? ವಯಸ್ಸು 33 ಆಗ್ತಾ ಬಂತು. ಸ್ವಲ್ಪ ಸೀರೆ ತಗೊಳ್ಳೋದೇ ಒಳ್ಳೇದು ಅಂತ ಅನ್ಸುತ್ತೆ. ಅಂದರೆ ಅವಾಗ ಎಲ್ಲರೂ ಯಾವಾಗ ಮದುವೆ ಆಗ್ತದೆ ಅಂತ ಕೇಳ್ತಿರ್ತಾರಲ್ಲ, ಅಟ್ಲೀಸ್ಟ್ ಸಿಕ್ತವ್ರಿಗೆ ಸೀರೆ ಕೊಡೋಕ್ಕಾಗುತ್ತೆ. ನೋಡಿ ನಿಮ್ಮ ಹುಡುಗಿ ಇಲ್ಲೇ ಇಲ್ಲ ಇರ್ಬೋದು, ಕರೆಕ್ಟ್